ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಮನೆ ಕ್ಲೀನಿಂಗ್ ಫಾರ್ ಗೌರಿ ಹಬ್ಬ. ಇನ್ನೇನು ಎಲ್ಲನೂ ಗುಡಿಸಿ ಗುಡ್ಡಾಂತರ ಮಾಡಿಬಿಡೋದೆ. ನಮ್ಮನೇಲಿ ಅಂದರೆ ಅಮ್ಮನ ಮನೇಲಿ ಶ್ರಾವಣಕ್ಕೆ ಮನೆ ಕ್ಲೀನ್ ಮಾಡುವಾಗಲೂ, ಇಲ್ಲಿ ಗೌರಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡುವಾಗಲೂ ಒಳ್ಳೆ ಮಳೆಗಾಲ ಸಮಯ. ಅಮ್ಮ ಬೇಗ ಕ್ಲೀನಿಂಗ್ ಕೆಲಸ ಶುರು ಮಾಡೋದ್ರಿಂದ ಬಿಸಿಲು ಮಳೆಯ ಆಟದಲ್ಲಿ ಹಾಗೂ ಹೀಗೂ ಮಾಡಿ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಿಸಿ ಇಟ್ಬಿಡ್ತಾಳೆ. ಆದರೆ ಇಲ್ಲಿ ಹಬ್ಬ ಒಂದು ವಾರ ಅಂತ ಶುರು ಮಾಡೋದ್ರಿಂದ ಎಲ್ಲ ಬಟ್ಟೆಗಳನ್ನ ಮಡಿ ಮಾಡೋದಕ್ಕಾಗಲ್ಲ ಅಂತಲೇ ಈ ರೀತಿ ಚೀಲದಲ್ಲಿ ಕಟ್ಟಿ ಟೆರೆಸಲ್ಲಿ ತೊಗೊಂಡೋಗಿಟ್ಟು ಹಬ್ಬ ಎಲ್ಲ ಮುಗಿದ್ಮೇಲೆ ಫ್ರೀ ಮಾಡಿಕೊಂಡು ಬಿಸಿಲಿರೋದನ್ನು ನೋಡಿ ಒಕ್ಕೊಳ್ಳೋದು. ಒಂಥರ ಈಸಿನೇ ಇದು. ಇಲ್ಲಿ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೆ ನನಗೆ ನನ್ನ ಸ್ಟಾರ್ಟಿಂಗ್ ಇಯರ್ಸ್ ಆಫ್ ಟೀಚಿಂಗ್ ಪೀರಿಯಡ್ ನೆನಪಾಗುತ್ತೆ. ಆಗ ತಾನೇ BEd ಮುಗಿಸಿ ಒಂದು ಸ್ಕೂಲಲ್ಲಿ ಗೆಸ್ಟ್ ಟೀಚರಾಗಿ ಜಾಯ್ನ್ ಆಗಿದ್ದೆ. ಆವಾಗ ಮಕ್ಕಳು ಕೆಲವು ಸಂದರ್ಭದಲ್ಲಿ ಹೋಮ್ವರ್ಕ್ ಮಾಡದೇ ಇದ್ದಾಗ, ಯೂನಿಫಾರ್ಮ್ ಹಾಕ್ಕೊಂಡು ಬರದೇ ಇದ್ದಾಗ, ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಯೂನಿಫಾರ್ಮ್ ಯಾಕೆ ಹಾಕಿಲ್ಲ ಅಂದರೆ ನಮ್ಮನೇಲಿ ಮಡಿಕೆ ಬೆಳೆಸ್ತಾ ಇದ್ದೀವಿ ಮಿಸ್ ಅದಕ್ಕೆ ಅನ್ನೋರು. ನನಗಂತೂ ಅವಾಗ ಸಿಕ್ಕಾಪಟ್ಟೆ ಗೊಂದಲ ಆಗ್ತಿತ್ತು. ಮಡಿಕೆ ಬೆಳೆಸಿದ್ರೇನೋ ನಿನಗೆ ಯೂನಿಫಾರ್ಮ್ ಹಾಕ್ಕೊಂಡು ಬರೋದಕ್ಕೆ ಏನು ಪ್ರಾಬ್ಲಮ್ಮು ಅಂತಿದ್ದೆ. ನನ್ನ ತಲೆಯಲ್ಲಿ ಮಡಿಕೆ ಬೆಳೆಸೋದು ಅಂದರೆ ಮಡಿಕೆ ಅದೇ ಪಾಟ್ ಗೊತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ. ಮನೆಯಲ್ಲಿರೋ ಮಡಿಕೆ ಬಳಸೋದಕ್ಕೂ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬರದೇ ಇರೋದಕ್ಕೂ ಹೋಮ್ವರ್ಕ್ ಮಾಡದೇ ಇರೋದಕ್ಕೂ ಏನು ಸಂಬಂಧ ಅಂತ ನಾನು ಯೋಚನೆ ಮಾಡ್ತಾ ಗದರಿಸ್ತಿದ್ರೆ ಮಕ್ಕಳು ನನ್ನನ್ನು ಮಿಕ ಅಂತ ಬಿಟ್ಬಿಟ್ಟಂಗೆ ಕನ್ಫ್ಯೂಷನಲ್ಲೇ ನೋಡಿ, ಮಿಸ್ ಮನೆ ಒಳಗೆ ಹೋಗಂಗಿಲ್ಲ, ಹೋಮ್ವರ್ಕ್ ಬುಕ್ಕು ಒಳಗಿತ್ತು ಅಂತನೋ ಮಡಿಕೆ ಬಳಸೋಕ್ಕೆ ಅಂತ ಬಟ್ಟೆನೆಲ್ಲ ಕಟ್ಟಿಟ್ಬಿಟ್ಟವ್ರೆ ಅಂತಂದಾಗ ನನಗೆ ಇನ್ನೂ ಕನ್ಫ್ಯೂಷನ್ಸು. ಆ ಮಕ್ಕಳಿಗೆ ಈ ಮೇಡಮ್ ಏನು ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ, ಇನ್ನೆಲ್ಲಿ ಹೊಡೆದು ಬಿಡ್ತಾರೋ ಅನ್ನೋ ಟೆನ್ಷನ್ನು. ಜೊತೆಗೆ ಮ್ಯಾಮ್ ನಿಮಗೆ ಮಡಿಕೆ ಬಳಸೋದು ಅಂದರೆ ಗೊತ್ತಿಲ್ವಾ, ನಿಮ್ಮನೇಲಿ ಮಡಿಕೆ ಬಳಸಲ್ವಾ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ವು. ಆಗ ನಾನು ಇಲ್ಲ ಕಂಡ್ರು ನಮ್ಮನೇಲಿ ಮಡಿಕೆನೆಲ್ಲ ಉಪಯೋಗಿಸಲ್ಲ ಅಂದರೆ ನನ್ನ ಇನ್ನೂ ವಿಚಿತ್ರವಾಗಿ ನೋಡಿ ಆ ಮಣ್ಣಿನ ಮಡಿಕೆ ಎಲ್ಲ ಮಿಸ್ ನಾವು ಮಾತಾಡ್ತಿರೋದು ಅಂತ ಹೇಳ್ತಿದ್ರು. ಇಂಥ ಸಿಚುವೇಷನಲ್ಲಿ ನಾವಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ತುಂಬ ದಿನವೇ ಹಿಡೀತು. ಅದು ನನ್ನ ಕೊಲಿಗೊಬ್ಬರು ಮಧ್ಯಸ್ಥಿಕೆ ವಹಿಸಿದ ಮೇಲೇ ಅರ್ಥ ಆಗಿದ್ದು. ನಾವು ಹಿಯರ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದ ರಿಯಲ್ ಮಡಿಕೆ ಬಳಸೋ ಪ್ರೋಗ್ರಾಮ್ ಅಂದರೆ ನನ್ನ ಗಂಡನ ಮನೇಲಿ. ಹಾಗೆಯೇ ಗೌರಿ ಹಬ್ಬ ಸ್ಟೋರಿನೂ ಒಂದಿದೆ, ಅದನ್ನು ಮತ್ತೆ ಯಾವಾಗಲಾದರೂ ಶೇರ್ ಮಾಡ್ತೀನಿ.